ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಅಧ್ಯಯನ ಅಂದರೆ 4ನೇ ತರಗತಿಯಲ್ಲಿ ಇರುವಂತಹ ಪರಿಸರ ಅಧ್ಯಯನದ ಭಾಗ 1ರಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಈ ತರಗತಿಯಲ್ಲಿ 4ನೇ ತರಗತಿಯ ಭಾಗ 1ರಲ್ಲಿ ಬರುವಂತಹ ಚಾಪ್ಟರ್ಗಳನ್ನು ನೋಡೋದಾದರೆ ಮೊದಲನೇದಾಗಿ ಪ್ರಾಣಿ ಪ್ರಪಂಚ, ಎರಡನೇದು ಸವಿಜೇನು, 3ನೇ ಚಾಪ್ಟರು ಒಣ ಸಂಚಾರ, 4ನೇ ಚಾಪ್ಟರು ಸಸ್ಯಾಧಾರ ಬೇರು, ಹಾಗೂ ಇನ್ನು 5ನೇ ಚಾಪ್ಟರ್ ಪುಷ್ಪರಾಗ, 6ನೇ ಚಾಪ್ಟರ್ ಹನಿಗೂಡಿದರೆ, 7ನೇ ಚಾಪ್ಟರ್ ಜಲಮಾಲಿನ್ಯ ಹಾಗೂ ಸಂರಕ್ಷಣೆ, 8ನೇ ಚಾಪ್ಟರ್ ಆಹಾರ ಮತ್ತು ಆರೋಗ್ಯ, 9ನೇ ಚಾಪ್ಟರ್ ಆಹಾರ ಮತ್ತು ಅಭ್ಯಾಸ, 10ನೇ ಚಾಪ್ಟರ್ ವಸತಿ ವೈವಿಧ್ಯ, ಹಾಗೂ 11ನೇ ಚಾಪ್ಟರ್ ಕಸರಸ, ಹಾಗೂ 12ನೇ ಚಾಪ್ಟರ್ ನಕ್ಷೆ ಕಲಿದಾರಿ ತಿಳಿ. ಸೊ ಇವೆಲ್ಲವೂ 4ನೇ ತರಗತಿಯ ಭಾಗ 1ರಲ್ಲಿ ಇರುವಂತಹ ಅಧ್ಯಾಯಗಳು. ಸೊ ಈ ಒಂದು ಭಾಗ 1 ನೀವೆಲ್ಲರೂ ಓದಬೇಕು ಅಂದರೆ ಏನಿಲ್ಲ ಅಂದರೂ 3ರಿಂದ 4 ದಿನ ಬೇಕು ಫ್ರೆಂಡ್ಸ್. ಕೇವಲ ಅರ್ಧ ಗಂಟೆ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡುವುದರ ಮೂಲಕ ಆ ಒಂದು 12 ಲೆಸನ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಈ ಒಂದೇ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತಲುಪಿಸುವಂತಹ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಪಾಠ 1 ಪ್ರಾಣಿ ಪ್ರಪಂಚ. ಸೊ ಈ ಪ್ರಾಣಿ ಪ್ರಪಂಚ ಅನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋದಾದರೆ ಮೊದಲನೇದಾಗಿ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂದರೆ ಹುಲಿ. ಸೊ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಇನ್ನು 2ನೇ ಪ್ರಶ್ನೆ, ಕಡಿಮೆಯಾಗುತ್ತಿರುವ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರ ಹಮ್ಮಿಕೊಂಡಿರುವ ಯೋಜನೆ ಯಾವುದು? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಹುಲಿ ಯೋಜನೆ. ಸೊ ಕಡಿಮೆಯಾಗುತ್ತಿರುವ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರ ಹಮ್ಮಿಕೊಂಡಿರುವಂತಹ ಯೋಜನೆಯೇ ಹುಲಿ ಯೋಜನೆ. ಹಾಗೂ ಅಂತಾರಾಷ್ಟ್ರೀಯ ಹುಲಿ ದಿನ ಅಂಥೇಳಿ ಜುಲೈ 29 ದಿನದಂದು ಆಚರಿಸಲಾಗುತ್ತದೆ. ಸೊ ಈ ಹುಲಿ ಯೋಜನೆ ಜಾರಿಗೆ ಬಂದದ್ದು 1973ರಲ್ಲಿ. ಇನ್ನು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಜುಲೈ 29ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟು, ಪ್ರಾಣಿ ಪ್ರಪಂಚದಲ್ಲಿ ಡ್ಯಾಶ್ ಸಂಖ್ಯೆಯೇ ಅತಿ ಹೆಚ್ಚು. ಸೊ ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆ ಅತಿ ಹೆಚ್ಚಾಗಿರುತ್ತದೆ. ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆಯೇ ಅತಿ ಹೆಚ್ಚಾಗಿರುತ್ತದೆ. ಇನ್ನು 4ನೇ ಪ್ರಶ್ನೆ ನೋಡೋದಾದರೆ ಚಿರತೆ ಗಂಟೆಗೆ ಡ್ಯಾಶ್ ವೇಗದಲ್ಲಿ ಓಡುತ್ತದೆ. ಚಿರತೆ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಸೊ ಚಿರತೆ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಇನ್ನು 5ನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು? ಸೊ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಅಂದರೆ ನೀಲಿ ತಿಮಿಂಗಲ. ಸೊ ಈ ನೀಲಿ ತಿಮಿಂಗಲ 33 ಮೀಟರ್ನಷ್ಟು ಉದ್ದವನ್ನು ಹೊಂದಿದೆ. ಸೊ ಇದು ಪ್ರಾಣಿಗಳಲ್ಲೇ ಅತಿ ದೊಡ್ಡ ಪ್ರಾಣಿಯಾಗಿದೆ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ, ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವ ಹಿನ್ನೆಲೆಯ ಬಣ್ಣ ತಳೆಯುವಂತಹ ಪ್ರಾಣಿಗಳು ಯಾವುವು? ಸೊ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವ ಹಿನ್ನೆಲೆಯಲ್ಲಿ ಬಣ್ಣ ಬದಲಾಯಿಸಿಕೊಳ್ಳುವಂತಹ ಪ್ರಾಣಿ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಎಲೆಕೀಟ, ಊಸರವಳ್ಳಿ. ಸೊ ಎಲೆಕೀಟ ಮತ್ತು ಊಸರವಳ್ಳಿ ಇವುಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವಂತಹ ಸ್ಥಳದ ಬಣ್ಣನ್ನೇ ಹೊಂದುತ್ತವೆ. ಸೊ ಇದು ಚಾಪ್ಟರ್ 1ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು. ಇನ್ನು ಪಾಠ 2 ಯಾವುದು ಅಂದರೆ ಸವಿಜೇನು. ಸೊ ಈ ಸವಿಜೇನು ಅಧ್ಯಾಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋದಾದರೆ ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ? ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ 50ರಿಂದ 100 ಹೂಗಳು. ನೆಕ್ಸ್ಟ್ 2ನೇ ಪ್ರಶ್ನೆ, ಡ್ಯಾಶ್ ಇದು ಒಂದೇ ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಆಹಾರವಾಗಿದೆ. ಸೊ ಯಾವುದು ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಆಹಾರ ಅಂದರೆ ಜೇನುತುಪ್ಪ. ಸೊ ಜೇನುತುಪ್ಪ ಒಂದೇ ಮಾನವರು ತಿನ್ನುವಂತಹ ಕೀಟಗಳಿಂದ ಉತ್ಪಾದಿತವಾದಂತಹ ಆಹಾರ. ನೆಕ್ಸ್ಟ್ 3ನೇ ಪ್ರಶ್ನೆ,
ಸಸ್ಯಗಳು ಸೊಂಪಾಗಿ ಬೆಳೆಯಲು ಸಹಕಾರಿಯಾಗುವ ಕೀಟಗಳು ಯಾವುವು? ಸಸ್ಯಗಳು ಸೊಂಪಾಗಿ ಬೆಳೆಯಲು ಸಹಕಾರಿಯಾಗುವಂತಹ ಕೀಟಗಳು ಯಾವುವು? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಇರುವೆಗಳು, ಗೆದ್ದಲು ಹುಳಗಳು ನೆಲವನ್ನ ಬಗೆದು ತೋಡುವುದರಿಂದ ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯುತ್ತವೆ. ಸೊ ಸಸ್ಯಗಳು ಸೊಂಪಾಗಿ ಬೆಳೆಯಲು ಸಹಕಾರಿಯಾಗುವಂತಹ ಕೀಟಗಳು ಯಾವುವು ಅಂದರೆ ಇರುವೆಗಳು ಮತ್ತು ಗೆದ್ದಲು ಹುಳಗಳು. ಸೊ ಇವು ನೆಲವನ್ನು ಬಗೆದು ತೋಡುವುದರಿಂದ ಅಲ್ಲಿ ಗಾಳಿಯಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯಬಹುದು. ಇನ್ನು 4ನೇ ಪ್ರಶ್ನೆ, ಪ್ರಾಣಿ ಪ್ರಪಂಚದಲ್ಲಿ ಕಾಣಬರುವ ಅದ್ಭುತ ನಿರ್ಮಾಣಗಳು ಯಾವುವು? ಸೊ ಪ್ರಾಣಿ ಪ್ರಪಂಚದಲ್ಲಿ ಕಾಣುವ ಅದ್ಭುತ ನಿರ್ಮಾಣಗಳು ಯಾವುವು ಅಂದರೆ ಜೇನುಗೂಡು, ಪಕ್ಷಿಗಳ ಗೂಡು, ಇರುವೆಗೂಡು, ಗೆದ್ದಲ ಹುಳಗಳ ಹುತ್ತ, ಜೇಡರ ಬಲೆ. ಸೊ ಇವೆಲ್ಲವೂ ಪ್ರಾಣಿ ಪ್ರಪಂಚದಲ್ಲಿ ಕಾಣಬರುವ ಅದ್ಭುತ ನಿರ್ಮಾಣಗಳು. ನೆಕ್ಸ್ಟ್ ಪ್ರಶ್ನೆ, ಛತ್ರಿ ಇರುವೆ ಎಂದರೇನು? ಛತ್ರಿ ಇರುವೆ ಎಂದರೇನು? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆಯನ್ನು ಛತ್ರಿ ಇರುವೆ ಎನ್ನುವರು. ಸೊ ಛತ್ರಿ ಇರುವೆ ಅಂದರೆ ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆಯನ್ನು ಛತ್ರಿ ಇರುವೆ ಎನ್ನುವರು. ನೆಕ್ಸ್ಟ್ 3ನೇ ಲೆಸನ್ ನೋಡೋದಾದರೆ ಪಾಠ 3 ವನ ಸಂಚಾರ. ಸೊ ಈ ವನ ಸಂಚಾರದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಅಪ್ಪಿಕೋ ಚಳುವಳಿ ಎಂದರೇನು? ಸೊ ಅಪ್ಪಿಕೋ ಚಳುವಳಿ ಎಂದರೇನು? ಸೊ ನಮ್ಮ ರಾಜ್ಯದ ಪಶ್ಚಿಮಕ್ಕೆ ಇರುವಂತಹ ಘಟ್ಟ ಪ್ರದೇಶಗಳಲ್ಲಿ ಕಾಗದ ಕಾರ್ಖಾನೆ, ಪ್ಲೈವುಡ್ ಕಾರ್ಖಾನೆ, ಜಲವಿದ್ಯುತ್ ಉತ್ಪಾದನೆ, ಆಣೆಕಟ್ಟುಗಳ ನಿರ್ಮಾಣ ಮುಂತಾದವುಗಳಿಂದ ಕಾಡಿನ ನಾಶ ಹೆಚ್ಚಾಗಿತ್ತು. ಸೊ ಇದರ ಪರಿಣಾಮದಿಂದಾಗಿ ಮರ ಕಡಿಯಲು ಬಂದಾಗ ಜನರು ಮರಗಳನ್ನು ಅಪ್ಪಿಕೊಂಡು ಪ್ರತಿಭಟಿಸಿ ಅರಣ್ಯ ನಾಶವನ್ನು ತಡೆಗಟ್ಟಿದರು. ಸೊ ಇದಕ್ಕೆ ಅಪ್ಪಿಕೋ ಚಳುವಳಿ ಎನ್ನುವರು. ನೆಕ್ಸ್ಟ್ 2ನೇ ಪ್ರಶ್ನೆ, ಬಿದಿರು ಡ್ಯಾಶ್ ಜಾತಿಗೆ ಸೇರಿದ ಸಸ್ಯ? ಸೊ ಬಿದಿರು ಹುಲ್ಲಿನ ಜಾತಿಗೆ ಸೇರಿರುವಂತಹ ಸಸ್ಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಎಲೆಗಳಿಂದ ಸಸಿಗಳು ಹುಟ್ಟುವುದಕ್ಕೆ ಏನೆಂದು ಕರೆಯುತ್ತಾರೆ? ಸೊ ಎಲೆಗಳಿಂದ ಸಸಿಗಳು ಹುಟ್ಟುವುದಕ್ಕೆ ಬ್ರಯೋಫಿಲಮ್ ಎಂದು ಕರೆಯುತ್ತಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಎಲೆಗಳಿಂದ ಸಸಿಗಳು ಹುಟ್ಟುವುದಕ್ಕೆ ಬ್ರಯೋಫಿಲಮ್ ಎಂದು ಕರೆಯುವರು. ನೆಕ್ಸ್ಟ್ 4ನೇ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ಯಾವುವು? ಕೀಟಹಾರಿ ಸಸ್ಯಗಳು ಯಾವುವು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಡ್ರಾಸೆರಾ, ಹೂಜಿ ಗಿಡ, ಕೋಬ್ರ್ ಲಿಲ್ಲಿ, ಬಟರ್ ವರ್ಡ್. ಸೊ ಇವೆಲ್ಲವೂ ಕೀಟಹಾರಿ ಸಸ್ಯಗಳಾಗಿವೆ. ಸೊ ಕೀಟಹಾರಿ ಸಸ್ಯಗಳಲ್ಲಿ ಇದು ಯಾವುದು ಅಲ್ಲ ಅಂಥೇಳಿ ಪ್ರಶ್ನೆ ಕೇಳ್ಬೋದು. ಸೊ ಡ್ರಾಸೆರಾ ಆಗಿರ್ಬೋದು, ಹೂಜಿ ಗಿಡ ಆಗಿರ್ಬೋದು, ಕೋಬ್ರ್ ಲಿಲ್ಲಿ ಆಗಿರ್ಬೋದು ಹಾಗೂ ಬಟರ್ ವರ್ಟ್ ಇವೆಲ್ಲವೂ ಕೀಟಹಾರಿ ಸಸ್ಯಗಳಾಗಿವೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಜ ಯಾವುದು? ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಜ ಯಾವುದು ಅಂದರೆ ಕೋಕೋಡಿಮೇರ್ ಎಂಬ ಸಸ್ಯದ ಬೀಜ. ಸೊ ಕೋಕೋಡಿಮೇರ್ ಎಂಬ ಸಸ್ಯದ ಬೀಜವು ಸಸ್ಯ ಪ್ರಪಂಚದಲ್ಲಿಯೇ ಅತಿ ದೊಡ್ಡದು. ಸೊ ಇದರ ತೂಕ ಎಷ್ಟಿರುತ್ತದೆ ಅಂದರೆ 18 kg ಇರುತ್ತದೆ. ಹಾಗಾಗಿ ಸಸ್ಯ ಪ್ರಪಂಚದಲ್ಲೇ ಅತಿ ದೊಡ್ಡ ಬೀಜ ಅಂಥೇಳಿ ಕರೆಯಲಾಗುವುದು. ಇನ್ನು 6ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? ಸೊ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಪಕ್ಷಿಧಾಮಗಳ ಸಂಖ್ಯೆ ಎಷ್ಟು? ಸೊ ಕರ್ನಾಟಕದಲ್ಲಿರುವಂತಹ ಪಕ್ಷಿಧಾಮಗಳ ಸಂಖ್ಯೆ 5. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿರುವ ವನ್ಯಧಾಮಗಳು ಎಷ್ಟು? ಸೊ ಕರ್ನಾಟಕದಲ್ಲಿರುವಂತಹ ವನ್ಯಧಾಮಗಳ ಸಂಖ್ಯೆ ಎಷ್ಟು ಅಂದರೆ 16. ಸೊ ಕರ್ನಾಟಕದಲ್ಲಿರುವಂತಹ ವನ್ಯಧಾಮಗಳು 16. ನೆಕ್ಸ್ಟ್ 4ನೇ ಪಾಠ, ಸಸ್ಯಾಧಾರ ಬೇರು. ಸೊ 4ನೇ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋದಾದರೆ 2007ರಲ್ಲಿ ಬ್ರಿಟನ್ನಿನ ರೈತನೊಬ್ಬ 19 ಅಡಿ ಉದ್ದದ ಕ್ಯಾರೆಟ್ ಬೆಳೆದು ದಾಖಲೆ ಮಾಡಿದ್ದನು. ಸೊ 2007ರಲ್ಲಿ ಬ್ರಿಟನ್ನಲ್ಲಿದ್ದಂತಹ ಒಬ್ಬ ರೈತನು 19 ಅಡಿ ಉದ್ದದ ಕ್ಯಾರೆಟನ್ನು ಬೆಳೆದು ದಾಖಲೆ ಮಾಡಿದ್ದನು. ಇನ್ನು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಒಂದರ ಬೇರಿನ ಉದ್ದದ ದಾಖಲಾಗಿತ್ತು ಅಂದರೆ 600 ಕಿಲೋಮೀಟರ್. ಸೊ ಇದು ಬೆಂಗಳೂರಿನಿಂದ ಕಲಬುರಗಿಯ ನಡುವಿನ ಅಂತರದಷ್ಟಿತ್ತು. ನೆಕ್ಸ್ಟ್ ಪ್ರಶ್ನೆ, ಆಲದ ಮರ ತನ್ನ ಬಿಳಿಲು ಬೇರಿನ ಸಹಾಯದಿಂದ ಸುಮಾರು 5 ಎಕರೆಗೂ ಹೆಚ್ಚು ವಿಸ್ತಾರವಾಗಿ
ಬೆಳೆದು ದಾಖಲೆಗಳನ್ನು ಸೃಷ್ಟಿಸಿದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಕಂಡುಬರುವಂತಹ ಆಲದ ಮರ. ನೆಕ್ಸ್ಟು ಅಪ್ಪು ಸಸ್ಯ ಅಂಥೇಳಿ ಯಾವ ಸಸ್ಯಗಳಿಗೆ ಕರೆಯುತ್ತಾರೆ ಅಂದರೆ ಮರಗಳ ಮೇಲೆ ಬೆಳೆಯುವಂತಹ ಕೆಲವು ಸಸ್ಯಗಳ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತೆರೆದುಕೊಂಡಿರುತ್ತದೆ. ಇವು ಗಾಳಿಯಲ್ಲಿರುವಂತಹ ನೀರಾವರಿಯನ್ನು ಹೀರಿಕೊಳ್ಳುತ್ತವೆ. ಇವುಗಳಿಗೆ ನಾವು ಅಪ್ಪು ಸಸ್ಯಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ನೋಡೋದಾದ್ರೆ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ಹಲವು ಸಸ್ಯಗಳ ಬೇರುಗಳು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಮತ್ತು ಸಸ್ಯಕ್ಕೆ ಬೇಕಾದಾಗ ಒದಗಿಸುತ್ತವೆ. ಕೆಲವು ಜನಾಂಗಗಳು ಬೇರಿನಲ್ಲಿರುವ ನೀರನ್ನು ಕುಡಿಯಲು ಕೂಡ ಉಪಯೋಗಿಸುವುದುಂಟು. ಸೊ ಮಳೆ ಕಡಿಮೆ ಬೀಳುವಂತಹ ಪ್ರದೇಶಗಳಲ್ಲಿ ಇರುವಂತಹ ಸಸ್ಯಗಳು ತಮ್ಮ ಬೇರಿನಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಸುಮಾರು 70 kg ನೀರನ್ನು ಸಂಗ್ರಹಿಸಿಟ್ಟು ಬೇರುಗಳು ದಾಖಲೆಯೂ ಕೂಡ ಇದೆ. ಸೊ ಮಳೆ ಬೀಳದ ಪ್ರದೇಶಗಳಲ್ಲಿ ಬೇರುಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಅದರಲ್ಲೂ 70 kg ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಸಸ್ಯಗಳು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ 5ನೇ ಪಾಠ ಪುಷ್ಪರಾಗ. ಸೊ ಈ ಪುಷ್ಪರಾಗ ಅನ್ನುವಂತಹ ಲೆಸನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋದಾದರೆ ರಪ್ಲೇಶಿಯಾ ಎಂಬ ಸಸ್ಯದ ಹೂವು ಅತ್ಯಂತ ದೊಡ್ಡದು. ಸೊ ಯಾವ ಹೂವು ಅತ್ಯಂತ ದೊಡ್ಡ ಹೂವು ಅಂದರೆ ರಫ್ಲೇಶಿಯಾ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ರಪ್ಲೇಶಿಯಾ ಎಂಬ ಸಸ್ಯದ ಹೂವು ಅತ್ಯಂತ ದೊಡ್ಡದು. ಈ ಹೂವು 1 ಮೀಟರ್ ಸುತ್ತಳತೆ ಮತ್ತು 7 kg ತೂಕ ಇರುತ್ತದೆ. ನೋಡಿ, 1 ಮೀಟರ್ ಉದ್ದವನ್ನು ಹೊಂದಿರುತ್ತದೆ ಹಾಗೂ 7 kg ತೂಕ ಇರುತ್ತದೆ. ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಂತಿರುತ್ತದೆ. ಸೊ ರಪ್ಲೇಸಿಯಾ ಹೂವು ಸಸ್ಯ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಹೂವು ಅಂತಲೇ ಹೇಳ್ಬೋದು. ಈ ಹೂವಿನ ಉದ್ದ 1 ಮೀಟರನ್ನು ಹೊಂದಿರುತ್ತದೆ, 7 kg ತೂಕವನ್ನು ಹೊಂದಿರುತ್ತದೆ. ಆದರೆ ಇದರ ಬೀಜ ಮಾತ್ರ ಗಸಗಸೆ ಬೀಜದಷ್ಟು ಇದರ ಬೀಜವು ಹೊಂದಿರುತ್ತದೆ. ಹಾಗೂ ಈ ಹೂವು ಅತ್ಯಂತ ಕೆಟ್ಟ ವಾಸನೆ ಬೀರುತ್ತದೆ. ಸೊ ಇಷ್ಟು ದೊಡ್ಡ ಪ್ರಮಾಣದ ಹೂವಾದರೂ ಕೂಡ ಇದರ ಪರಿಮಳ ಚೆನ್ನಾಗಿರಲ್ಲ, ಕೆಟ್ಟ ವಾಸನೆಯನ್ನು ಹೊಂದಿರುತ್ತದೆ. ಇನ್ನು 2ನೇ ಪ್ರಶ್ನೆ, ಅತ್ಯಂತ ಚಿಕ್ಕ ಹೂವು ಯಾವುದು ಅಂತಲೂ ಕೂಡ ಕೇಳ್ಬೋದು. ಸೊ ಅತ್ಯಂತ ಚಿಕ್ಕ ಹೂವು ಯಾವುದು ಅಂದರೆ ಉಲ್ಫಿಯಾ. ಸೊ ಅತ್ಯಂತ ಚಿಕ್ಕ ಹೂವು ಉಲ್ಫಿಯಾ ಎಂಬ ಜಲಸಸ್ಯದ ಹೂವು ಭಾರತದಲ್ಲಿ ಕಂಡುಬರುತ್ತದೆ. ಸೊ ಈ ಉಲ್ಫಿಯಾ ಅನ್ನುವಂತಹ ಹೂವು ಕಂಡುಬರುವಂಥದ್ದು ನಮ್ಮ ಭಾರತದಲ್ಲಿಯೇ. ಸೊ ಇದು ಅತ್ಯಂತ ಚಿಕ್ಕ ಹೂವಾಗಿದೆ. ಹಾಗೂ ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯ ಹೂಗಳನ್ನು ಇಡಬಹುದು. ಸೊ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ಸೂಜಿಯ ತುದಿ ಎಷ್ಟು ಚಿಕ್ಕದಾಗಿರುತ್ತದೆ ಅಂತೇಳಿ. ಸೊ ಅಂತಹ ಒಂದು ಸೂಜಿಯ ತುದಿ ಮೇಲೆ ಹಲವಾರು ಹೂಗಳನ್ನು ಇಡಬಹುದಾದಂತಹ ಹೂವು ಇದು. ಹಾಗಾಗಿ ಇದು ಎಷ್ಟು ಚಿಕ್ಕ ಹೂವಾಗಿರ್ಬೋದು ಅನ್ನೋದನ್ನು ನೀವೇ ಇಮ್ಯಾಜ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ 3ನೇ ಪಾಯಿಂಟು, ಪ್ರಪಂಚದ 15 ಅತಿ ಸುಂದರ ಹೂಗಳಲ್ಲಿ ಲಂಟಾನ್ ಅಥವಾ ಬೇಲಿಗಿಡ ಹೂವು ಕೂಡ ಒಂದು. ಸೊ ಲಂಟಾನ್ ಅನ್ನುವಂಥದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಲೂ ಕೂಡ ಪ್ರಶ್ನೆ ಬರ್ಬೋದು. ಸೊ ಪ್ರಪಂಚದ 15 ಅತಿ ಸುಂದರ ಹೂಗಳಲ್ಲಿ ಲಂಟಾನ್ ಅಥವಾ ಬೇಲಿಗಿಡ. ಸೊ ಇದು ಒಂದು ಹೂವಿನ ಹೆಸರು. ಲಂಟಾನ್ ಅನ್ನುವಂಥದ್ದು ಅಥವಾ ಬೇಲಿಗಿಡ ಅನ್ನುವಂಥದ್ದು ಇದು ಒಂದು ಹೂವಿನ ಪ್ರಭೇದಕ್ಕೆ ಸೇರುವಂತಹ ಪದವಾಗಿದೆ. ಇದು ಅತಿ ಸುಂದರ ಹೂಗಳ ಪಟ್ಟಿಗೆ ಸೇರುತ್ತದೆ. ನೆಕ್ಸ್ಟ್ 4ನೇ ಪಾಯಿಂಟು, ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯ ಹಾಗೂ ಗುಲ್ಕನ್ ತಯಾರಿಸಲಾಗುತ್ತದೆ. ಸೊ ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯ ಹಾಗೂ ಗುಲ್ಕನ್ನನ್ನು ತಯಾರಿಸುತ್ತಾರೆ. 5ನೇ ಪಾಯಿಂಟ್ ನೋಡೋದಾದರೆ ಹೂವಿನ ಕೃಷಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಸೊ ಹೂವಿನ ಕೃಷಿಯಲ್ಲಿ ಯಾವ ಒಂದು ರಾಜ್ಯ ಮುಂಚೂಣಿಯಲ್ಲಿದೆ ಅಂದರೆ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. 75% ಭಾಗ ಹೂಗಳು ಉತ್ಪಾದನೆ ನಮ್ಮ ಭಾರತದಲ್ಲಿಯೇ ಆಗುತ್ತದೆ. ನೆಕ್ಸ್ಟ್ 6ನೇ ಪಾಯಿಂಟು, ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಕೂಡ ಕಳಿಸುತ್ತಾರೆ. ನೆಕ್ಸ್ಟ್ ಪಾಠ 6 ಹನಿ ಕೂಡಿದರೆ. ಸೊ ಹನಿ ಕೂಡಿದರೆ ಅನ್ನುವಂತಹ ಲೆಸನ್ ಮೇಲೆ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಆವಿಕರಣ ಎಂದರೇನು. ಸೊ ಆವಿಕರಣ ಎಂದರೇನು ಅಂಥೇಳಿ ಪ್ರಶ್ನೆ ಕೊಟ್ಟು 4 ಆಯ್ಕೆಗಳನ್ನು ಕೊಡ್ಬೋದು ಫ್ರೆಂಡ್ಸ್. ಸೊ ಮೊದಲನೇದಾಗಿ ಆವಿಕರಣ ಎಂದರೆ ನೀರು ಒಂದು ದ್ರವ. ಸೊ ಇದು ಕಾದಾಗ ಆವಿಯಾಗುತ್ತದೆ. ಇದು ನೀರಿನ ಅನಿಲ ಸ್ಥಿತಿ.
ಸೊ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನು ಆವಿಕರಣ ಅಂಥೇಳಿ ಕರಿತೀವಿ. ನೆಕ್ಸ್ಟು ಸಾಂದ್ರೀಕರಣ ಎಂದರೇನು? ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗಿ ಮೇಲೆ ಹೋಗುತ್ತದೆ. ಸೊ ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರು ಹನಿಗಳಾಗುತ್ತದೆ. ಸೊ ಹೀಗೆ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವುದನ್ನು ಸಾಂದ್ರೀಕರಣ ಎನ್ನುವರು. ನೆಕ್ಸ್ಟು ಜಲಚಕ್ರ ಎಂದರೇನು? ಸೊ ಮೂರನೇ ಪ್ರಶ್ನೆ, ಜಲಚಕ್ರ ಎಂದರೇನು? ಸೊ ಜಲ ಮೂಲ ಮಣ್ಣು, ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವಂತಹ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗುತ್ತದೆ. ಸೊ ಈ ಆವಿಕರಣವಾದ ನೀರಾವಿ ಗಾಳಿಯಲ್ಲಿ ಸೇರಿ ಮೇಲೇರುತ್ತದೆ. ಸೊ ತಂಪಾದ ಗಾಳಿಯಿಂದ ಸಾಂದ್ರೀಕರಣಗೊಂಡ ಸಣ್ಣ ಸಣ್ಣ ನೀರಿನ ಹನಿಯಾಗುತ್ತದೆ. ಸೊ ಈ ಹನಿಗಳೆಲ್ಲ ಸೇರಿ ಮೋಡವಾಗುತ್ತದೆ. ಸೊ ಗಾಳಿಯಿಂದ ಮೋಡ ತಂಪು ಆದಾಗ ಸಣ್ಣ ಸಣ್ಣ ಹನಿಗಳು ಕೂಡಿ ದೊಡ್ಡ ಹನಿಗಳಾಗಿ ಮಳೆ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ. ಇದನ್ನೇ ಜಲಚಕ್ರ ಎನ್ನುವರು. ನೆಕ್ಸ್ಟು ಆಲಿಕಲ್ಲು ಎಂದರೇನು? ಸೊ ಆಲಿಕಲ್ಲು ಎಂದರೇನು ಅನ್ನೋದು ಪ್ರಶ್ನೆ ಇದೆ. ಸೊ ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗೆ ಬೀಳುತ್ತವೆ. ಸೊ ಇವುಗಳಿಗೆ ನಾವು ಆಲಿಕಲ್ಲು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟು, ಜಲ ಸಂಪನ್ಮೂಲದಲ್ಲಿ ಭಾರತ ಪ್ರಪಂಚದಲ್ಲೇ ಶ್ರೀಮಂತ ರಾಷ್ಟ್ರ. ಸೊ ಜಲ ಸಂಪನ್ಮೂಲದಲ್ಲಿ ಭಾರತವು ಪ್ರಪಂಚದಲ್ಲಿಯೇ ಅತಿ ಶ್ರೀಮಂತ ರಾಷ್ಟ್ರವಾಗಿದೆ. ಇನ್ನು ಆರನೇ ಪಾಯಿಂಟ್ ನೋಡೋದಾದರೆ, ಭೂಮಿಯಲ್ಲಿ ದೊರೆಯುವ ಸಿಹಿ ನೀರಿನ ಹೆಚ್ಚಿನ ಭಾಗ ಮಂಜುಗಡ್ಡೆಯಾಗಿರುತ್ತದೆ. ಸೊ ಭೂಮಿಯಲ್ಲಿ ದೊರೆಯುವಂತಹ ಸಿಹಿ ನೀರಿನ ಹೆಚ್ಚಿನ ಭಾಗ ಯಾವ ರೂಪದಲ್ಲಿ ನಮಗೆ ದೊರೆಯುತ್ತದೆ ಅಂಥೇಳಿ ಪ್ರಶ್ನೆ ಬರ್ಬೋದು. ಸೊ ಅದು ಮಂಜುಗಡ್ಡೆಯ ರೂಪದಲ್ಲಿ ದೊರೆಯುತ್ತದೆ. ಇನ್ನು ಏಳನೇ ಪಾಯಿಂಟ್ ನೋಡೋದಾದರೆ, ಜಲಾಶಯಗಳ ನೀರನ್ನು ಶುದ್ಧೀಕರಿಸಲು ಮೀನುಗಳನ್ನು ಸಾಕುತ್ತಾರೆ. ನೆಕ್ಸ್ಟು 8ನೇ ಪಾಯಿಂಟು ನೋಡೋದಾದರೆ, ಮಾನವರ ಶರೀರದಲ್ಲಿ ಸುಮಾರು 65% ಭಾಗ ನೀರಿದೆ. ಸೊ ನಮ್ಮ ಮಾನವನ ಶರೀರದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅಂದರೆ 65 ಭಾಗದಷ್ಟು ನೀರಿನ ಪ್ರಮಾಣ ಹೊಂದಿದೆ. ಇನ್ನು ಇತರ ಜೀವಿಗಳಲ್ಲಿ 40ರಿಂದ 90 ಭಾಗ ಹೊಂದಿದೆ. ಸೊ ಇತರ ಜೀವಿಗಳಲ್ಲಿ ನೀರಿನ ಪ್ರಮಾಣ ನೋಡೋದಾದರೆ 40ರಿಂದ 90 ಭಾಗ ನೀರಿದೆ. ಇನ್ನು ಎಲೆಗಳಲ್ಲಿ 80ಕ್ಕೂ ಹೆಚ್ಚಿನ ಭಾಗ ನೀರಿದೆ. ಸೊ ಎಲೆಗಳಲ್ಲಿ 80ಕ್ಕೂ ಹೆಚ್ಚು ಭಾಗ. ಇನ್ನು ಇತರ ಜೀವಿಗಳಲ್ಲಿ 40ರಿಂದ 90 ಭಾಗ. ನಮ್ಮ ಮಾನವರಲ್ಲಿ 65 ಭಾಗದಷ್ಟು ನೀರನ್ನು ಹೊಂದಿದೆ. ನೆಕ್ಸ್ಟ್ ಪಾಯಿಂಟು ನೋಡೋದಾದರೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದು ಅಂದರೆ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್. ಸೊ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳುವಂತಹ ಪ್ರದೇಶ ಯಾವುದು ಅಂದರೆ ಮೇಘಾಲಯದ ಮೌಸಿನ್ ರಾಮ್. ಇನ್ನು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವಂಥದ್ದು ಯಾವ ಸ್ಥಳ ಅಂದರೆ ಆಗುಂಬೆ. ಸೊ ಕರ್ನಾಟಕದ ಆಗುಂಬೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನು ನೋಡಬಹುದು. ನೆಕ್ಸ್ಟ್ ಪಾಠ 7, ಜಲಮಾಲಿನ್ಯ ಸಂರಕ್ಷಣೆ. ಪಾಠ 7, ಜಲಮಾಲಿನ್ಯ ಸಂರಕ್ಷಣೆ. ಸೊ ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಜಲಮಾಲಿನ್ಯ ಎಂದರೆ, ಸೊ ಜಲಮಾಲಿನ್ಯ ಎಂದರೆ ಬಳಸಲು ಯೋಗ್ಯವಲ್ಲದ ಕಲುಷಿತ ನೀರಿಗೆ ಜಲಮಾಲಿನ್ಯ ಎನ್ನುವರು. ಸೊ ಜಲಮಾಲಿನ್ಯ ಎಂದರೆ ಬಳಸಲು ಯೋಗ್ಯವಲ್ಲದ ಕಲುಷಿತ ನೀರಿಗೆ ಜಲಮಾಲಿನ್ಯ ಎನ್ನುವರು. ನೆಕ್ಸ್ಟು ನಿರ್ಜಲೀಕರಣ ಎಂದರೇನು? ಸೊ 2ನೇ ಪಾಯಿಂಟ್ ನೋಡೋದಾದರೆ, ನಿರ್ಜಲೀಕರಣ ಎಂದರೇನು? ಸೊ ನೀರಿನಿಂದ ಬರುವಂತಹ ಕಾಲರಾದಂತಹ ಕೆಲವೊಂದು ರೋಗಗಳಿಗೆ ಸೂಕ್ತ ಚಿಕಿತ್ಸೆ ದೊರೆಯದಿದ್ದರೆ ಮರಣ ಕೂಡ ಸಂಭವಿಸಬಹುದು. ಸೊ ಅತಿಯಾಗಿ ವಾಂತಿ ಭೇದಿ ಆಗುತ್ತಿದ್ದರೆ ಆಗ ದೇಹದಲ್ಲಿ ಇರುವಂತಹ ನೀರು ಕಡಿಮೆಯಾಗಿ ಸುಸ್ತಾಗುತ್ತದೆ. ಸೊ ಇದಕ್ಕೆ ನಾವು ನಿರ್ಜಲೀಕರಣ ಅಂಥೇಳಿ ಕರಿತೀವಿ. ನೆಕ್ಸ್ಟು 3ನೇ ಪಾಯಿಂಟು, ಪುನರ್ಜಲೀಕರಣ ಎಂದರೇನು? ಸೊ ನಿರ್ಜಲೀಕರಣವನ್ನು ತಡೆಯಲು ಕುದಿಸಿ ಆರಿಸಿದ ನೀರಿಗೆ ಉಪ್ಪು, ಸಕ್ಕರೆ ಹಾಗೂ ನಿಂಬೆ ರಸವನ್ನು ಬೆರೆಸಿ ವಾಂತಿ ಭೇದಿ ಆಗುತ್ತಿರುವವರಿಗೆ ಆಗಾಗ ಕೊಡುತ್ತಿರಬೇಕು. ಇದೇ ಪುನರ್ಜಲೀಕರಣ. ನೆಕ್ಸ್ಟ್ 4ನೇ ಪಾಯಿಂಟು, ಕುಡಿಯುವ ನೀರನ್ನು ಕ್ಲೋರಿನ್ ರಾಸಾಯನಿಕದಿಂದ ಶುದ್ಧೀಕರಿಸುತ್ತಾರೆ. ಸೊ ಕುಡಿಯುವ ನೀರನ್ನು ಕ್ಲೋರಿನ್ ರಾಸಾಯನಿಕದಿಂದ ಶುದ್ಧೀಕರಿಸುತ್ತಾರೆ. ನೆಕ್ಸ್ಟ್ 5ನೇ ಪಾಯಿಂಟು, ಸಮುದ್ರದ ನೀರಿನಲ್ಲಿರುವಂತಹ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸುವಂತಹ ಕ್ರಿಯೆಗೆ ನಿರ್ವಲೀಕರಣ ಅಂಥೇಳಿ ಕರೆಯುತ್ತಾರೆ. ಸೊ ನಿರ್ವಲೀಕರಣ ಎಂದರೇನು ಅಂಥೇಳಿ ಪ್ರಶ್ನೆ ಕೇಳ್ಬೋದು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ಸೊ
ಇದು ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿರ್ಜಲೀಕರಣ ಅದನ್ನು ಕೂಡ ಇಂಪಾರ್ಟೆಂಟ್ನೇ. ಸೊ ನಿರ್ವಲೀಕರಣ ಎಂದರೇನು ಅಂತ ಹೇಳಿ ಕೇಳ್ಬೋದು. ಸಮುದ್ರದ ನೀರಿನಲ್ಲಿರುವಂತಹ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸುವಂತಹ ಕ್ರಿಯೆಗೆ ನಿರ್ವಲೀಕರಣ ಎನ್ನುವರು. ಸೊ ಇದು ಅತ್ಯಂತ ದುಬಾರಿಯಾದಂತಹ ಪದ್ಧತಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪಾಠ 8 ಆಹಾರ ಮತ್ತು ಆರೋಗ್ಯ. ಸೊ ಪಾಠ 8 ಆಹಾರ ಆರೋಗ್ಯ. ಸೊ ಈ ಒಂದು ಪಾಠ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಎಲ್ಲ ವಿಟಮಿನ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಮೊದಲನೇದಾಗಿ ವಿಟಮಿನ್ ಎ. ಸೊ ವಿಟಮಿನ್ ಎ ದೊರಕುವಂತಹ ಆಹಾರ ಪದಾರ್ಥಗಳು ಯಾವುವು ಅಂದರೆ ಹಸಿರು ಮತ್ತು ಹಳದಿ ತರಕಾರಿ ಆಗಿರ್ಬೋದು, ಹಣ್ಣುಗಳು ಆಗಿರ್ಬೋದು, ಮೆಂತೆ ಸೊಪ್ಪು ಹಾಗೂ ಕ್ಯಾರೆಟ್, ಬೆಣ್ಣೆ, ತುಪ್ಪ, ಹಾಲು, ಮೊಟ್ಟೆ. ಸೊ ಈ ವಿಟಮಿನ್ ಎ ಜೀವಸತ್ವದ ಉಪಯೋಗ ಏನು ಅಂದರೆ ಚರ್ಮ ಆಗಿರ್ಬೋದು, ಹಲ್ಲುಗಳ ಆರೋಗ್ಯ ಉತ್ತಮವಾಗುತ್ತದೆ. ಸೊ ಚರ್ಮ ಮತ್ತು ಹಲ್ಲುಗಳ ಆರೋಗ್ಯ ಉತ್ತಮವಾಗುತ್ತದೆ. ಇನ್ನು ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ. ನೆಕ್ಸ್ಟು ವಿಟಮಿನ್ ಬಿ ಎಚ್ಚೆತ್ತವಾಗಿರುವಂತಹ ಆಹಾರ ಪದಾರ್ಥಗಳು ಯಾವುವು ಅಂದರೆ ಗೋಧಿ, ರಾಗಿ, ಉದ್ದು, ಸೊಪ್ಪು, ಮೊಳಕೆ ಕಾಳು. ಸೊ ವಿಟಮಿನ್ ಬಿ ಯಾವ ಒಂದು ಆಹಾರ ಪದಾರ್ಥಗಳಲ್ಲಿ ಸಿಗುತ್ತದೆ ಅಂದರೆ ಗೋಧಿ, ರಾಗಿ, ಉದ್ದು, ಸೊಪ್ಪು, ಮೊಳಕೆ ಕಾಳು. ವಿಟಮಿನ್ ಬಿಯ ಸೇವನೆಯಿಂದ ಏನೆಲ್ಲ ಲಾಭಗಳಿವೆ ಅಂದರೆ ಚರ್ಮ, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯ ಉತ್ತಮವಾಗುತ್ತದೆ. ಚರ್ಮ ಆಗಿರ್ಬೋದು, ಹೃದಯ ಆಗಿರ್ಬೋದು ಹಾಗೂ ಜೀರ್ಣಾಂಗದ ವ್ಯೂಹದ ಆರೋಗ್ಯ ಉತ್ತಮವಾಗಿರುತ್ತದೆ. ನೆಕ್ಸ್ಟು ವಿಟಮಿನ್ ಸಿ ಎಚ್ಚೆತ್ತವಾಗಿರುವಂತಹ ಆಹಾರಗಳು ಯಾವುವು ಅಂದರೆ ಕಿತ್ತಳೆ, ನಿಂಬೆ, ನೇರಳೆ, ಟೊಮೆಟೊ, ಹಸಿ ತರಕಾರಿ, ಬೆಟ್ಟದ ನಲ್ಲಿಕಾಯಿ, ಸೇಬು, ಅನಾನಸ್, ಮೊಳಕೆ ಕಾಳುಗಳು. ಸೊ ವಿಟಮಿನ್ ಸಿಯು ಎಚ್ಚೆತ್ತವಾಗಿರುವಂತಹ ಆಹಾರಗಳು ಯಾವುವು ಅಂದರೆ ಕಿತ್ತಳೆ, ನಿಂಬೆ, ನೇರಳೆ, ಟೊಮೆಟೊ, ಹಸಿ ತರಕಾರಿ, ಬೆಟ್ಟದ ನೆಲ್ಲಿಕಾಯಿ, ಸೇಬು, ಅನಾನಸ್, ಮೊಳಕೆ ಕಾಳು. ವಿಟಮಿನ್ ಸಿಯ ಸೇವನೆಯಿಂದ ದೊರಕುವಂತಹ ಸೌಲಭ್ಯಗಳು ಯಾವುವು ಅಂದರೆ ಹಲ್ಲು ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗುತ್ತದೆ. ಸೊ ಹಲ್ಲು ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗಬೇಕು ಅಂದರೆ ವಿಟಮಿನ್ ಸಿ ಎಚ್ಚೆತ್ತವಾಗಿರುವಂತಹ ಸೇವನೆಯನ್ನು ನಾವು ಮಾಡಬೇಕು. ನೆಕ್ಸ್ಟು ವಿಟಮಿನ್ ಡಿ ಹೇರಳವಾಗಿ ದೊರಕುವಂತಹ ಆಹಾರ ಪದಾರ್ಥಗಳು ಯಾವುವು? ಮೀನೆಣ್ಣೆ. ಸೂರ್ಯರಶ್ಮಿಯು ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ವಿಟಮಿನ್ ಡಿ ಜೀವಸತ್ವ ಉತ್ಪತ್ತಿಯಾಗುತ್ತದೆ. ಸೊ ಈ ವಿಟಮಿನ್ ಡಿಯ ತೆಗೆದುಕೊಳ್ಳುವುದರಿಂದ ಆಗುವಂತಹ ಲಾಭಗಳು ಯಾವುವು ಅಂದರೆ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಉತ್ತಮ. ಸೊ ವಿಟಮಿನ್ಗಳ ಕೊರತೆಯಿಂದ ಬರುವಂತಹ ರೋಗಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ವಿಟಮಿನ್ ಎ. ಸೊ ವಿಟಮಿನ್ ಎಯ ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ಇರುಳುಗಣ್ಣು. ಸೊ ರಾತ್ರಿ ಕುರುಡು ಅಂಥೇಳಿ ಕರಿತೀವಿ. ಇನ್ನು ವಿಟಮಿನ್ ಬಿಯ ಕೊರತೆಯಿಂದ ಬರುವಂತಹ ರೋಗ ಬೇರಿ ರೋಗ. ಏನಿದು ಬೇರಿ ರೋಗ ಅಂದರೆ ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು ಹಾಗೂ ಸ್ನಾಯುಗಳ ಸೆಳೆತ, ಉಸಿರಾಟ ಹಾಗೂ ಹೃದಯದ ತೊಂದರೆಯನ್ನು ಕಾಣಿಸಿಕೊಳ್ಳುತ್ತದೆ. ಇನ್ನು ವಿಟಮಿನ್ ಸಿಯ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂದರೆ ಸ್ಕರ್ವಿ. ಸೊ ವಿಟಮಿನ್ ಸಿಯ ಕೊರತೆಯಿಂದ ಬರುವಂತಹ ರೋಗ ಸ್ಕರ್ವಿ. ಇದು ಮೃದು ಹಾಗೂ ರಕ್ತ ಸುರಿಯುವ ಒಸಡುಗಳು, ಊದಿದ ಕಾಲುಗಳು ಇದರ ರೋಗದ ಲಕ್ಷಣಗಳಾಗಿರ್ತವೆ. ಇನ್ನು ವಿಟಮಿನ್ ಡಿಯ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂದರೆ ರಿಕೇಟ್ಸ್. ವಿಟಮಿನ್ ಡಿಯ ಕೊರತೆಯಿಂದ ಉಂಟಾಗುವಂತಹ ರೋಗ ರಿಕೇಟ್ಸ್. ಇದರ ಕೊರತೆಯಿಂದ ಉಂಟಾಗುವಂತಹ ಲಕ್ಷಣಗಳು ಯಾವುವು ಅಂದರೆ ಮೂಳೆಗಳ ವಿಕೃತ ಬೆಳವಣಿಗೆ ಆಗುತ್ತಾ. ಸೊ ಮೂಳೆಗಳ ವಿಕೃತ ಬೆಳವಣಿಗೆ, ಇನ್ನು ಬಾಗಿರುವ ಕಾಲುಗಳು, ಹಿಗ್ಗಿದ ಕಾಲುಗಳು, ಇವೆಲ್ಲವೂ ಲಕ್ಷಣಗಳು ವಿಟಮಿನ್ ಡಿಯ ಕೊರತೆಯಿಂದ ಉಂಟಾಗುತ್ತದೆ. ನೆಕ್ಸ್ಟು ಈ ಲೆಸನ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ರಾಗಿಯಲ್ಲಿ ಪಿಷ್ಟವೇ ಪ್ರಧಾನ, ಹಾಗಾಗಿ ಇದು ದೇಹಕ್ಕೆ ಶಕ್ತಿ ಕೊಡುತ್ತದೆ. ಸೊ ರಾಗಿ ದೇಹಕ್ಕೆ ಶಕ್ತಿ ಕೊಡುವಂತಹ ಅಂಶ. ಇನ್ನು ಬೇಳೆಕಾಳುಗಳಲ್ಲಿರುವಂತಹ ಪೌಷ್ಟಿಕಾಂಶ ಯಾವುದು ಅಂದರೆ ಪ್ರೋಟೀನ್. ಸೊ ಬೇಳೆಕಾಳುಗಳಲ್ಲಿ ಎಚ್ಚೆತ್ತವಾಗಿ ಈ ಒಂದು ಪ್ರೋಟೀನ್ ಅಂಶ ಹೊಂದಿರುತ್ತದೆ. ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳು ಶರ್ಕರ ಪಿಷ್ಟಗಳು, ಪ್ರೋಟೀನ್ಗಳು, ಕೊಬ್ಬು, ಖನಿಜ, ಲವಣಗಳು ಮತ್ತು ಜೀವಸತ್ವಗಳು. ಸೊ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳು ಯಾವುವು ಅಂದರೆ ಶರ್ಕರ ಪಿಷ್ಟಗಳು, ಪ್ರೋಟೀನ್ಗಳು,
ಕೊಬ್ಬು, ಖನಿಜ, ಲವಣಗಳು ಮತ್ತು ಜೀವಸತ್ವಗಳು. ನೆಕ್ಸ್ಟ್ ಪಾಯಿಂಟು, ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ಗಳಗಂಡ ಕಾಯಿಲೆ. ಸೊ ಇದು ಕೂಡ ತುಂಬ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂತೇಳಿ ತುಂಬ ಸಾರಿ ಕೇಳಿದ್ದಾರೆ. ಸೊ ಅಯೋಡಿನ್ ಲವಣದ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂದರೆ ಗಳಗಂಡ ಕಾಯಿಲೆ. ನೆಕ್ಸ್ಟು ಪಾಠ 9 ಆಹಾರ ಅಭ್ಯಾಸ. ಸೊ ಪಾಠ 9ರಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋದಾದರೆ, ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ 1 ವರ್ಷ ಕಾಲ ಬದುಕಬಲ್ಲದು. ಸೊ ಪ್ರಶ್ನೆ ಬರ್ಬೋದು, ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಎಷ್ಟು ವರ್ಷ ಬದುಕಬಹುದು ಅಂಥೇಳಿ ಕೆಳಗಡೆ 4 ಆಪ್ಷನ್ಗಳನ್ನು ಕೊಡ್ಬೋದು. 6 ತಿಂಗಳು, 1 ವರ್ಷ, 2 ವರ್ಷ ಹಾಗೂ 3 ವರ್ಷ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ 1 ವರ್ಷ ಕಾಲ ಬದುಕಬಲ್ಲದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನೋಡೋದಾದರೆ, ಮೂಲಂಗಿಯನ್ನು ಕ್ರಿಸ್ತಪೂರ್ವ 278ರಲ್ಲಿ ಈಜಿಪ್ಟ್ನಲ್ಲಿ ಬೆಳೆಯುತ್ತಿದ್ದರು. ಸೊ ಸ್ವಾರಸ್ಯವೆಂದರೆ ಆಗ ಮೂಲಂಗಿಯ ಬಣ್ಣ ಕಪ್ಪಾಗಿತ್ತು. ಸೊ ಇದೇನು ಇಂಪಾರ್ಟೆಂಟ್ ಅನ್ನಿಸ್ಬೋದು. ಸೊ ಮೂಲಂಗಿಯನ್ನು ಕ್ರಿಸ್ತಪೂರ್ವದಲ್ಲಿ 278ರಲ್ಲಿ ಈಜಿಪ್ಟ್ನಲ್ಲಿ ಬೆಳೆಯುತ್ತಿದ್ದರು. ಅದರ ಬಣ್ಣ ಹೆಂಗಿತ್ತು ಅಂದರೆ ಕಪ್ಪಾಗಿತ್ತು. ಸೊ ಕೇಳ್ಬೋದು, ಮೂಲಂಗಿಯನ್ನು ಮೊಟ್ಟ ಮೊದಲು ಬೆಳೆದಂತಹ ದೇಶ ಯಾವುದು ಅಂತ ಹೇಳಿ ಕೇಳ್ಬೋದು. ಸೊ ಈಜಿಪ್ತು, ಫ್ರಾನ್ಸ್, ಅಮೇರಿಕಾ, ಭಾರತ ಅಂಥೇಳಿ ಕೊಡ್ಬೋದು. ಸೊ ಆಗ ಪ್ರಶ್ನೆಗೆ ನಮ್ಗೆ ಉತ್ತರ ಗೊತ್ತಿರಬೇಕಲ್ವಾ. ಸೊ ಹಾಗಾಗಿ ಮೂಲಂಗಿಯನ್ನು ಮೊಟ್ಟ ಮೊದಲು ಬೆಳೆದಂತಹ ದೇಶ ಯಾವುದು ಅಂದರೆ ಈಜಿಪ್ಟ್ನಲ್ಲಿ. ಎಷ್ಟರಲ್ಲಿ ಅಂದರೆ 278 ಕ್ರಿಸ್ತಪೂರ್ವ. ಸೊ ಆವಾಗ ಬೆಳೆಯುವಂತಹ ಮೂಲಂಗಿ ಹೆಂಗಿತ್ತು ಅಂದರೆ ಕಪ್ಪಾಗಿತ್ತು. ಸೊ ಈಗ ಬರುವಂತಹ ಮೂಲಂಗಿಯ ಬಣ್ಣ ಹೆಂಗಿದೆ ಅಂದರೆ ಬಿಳಿಯಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋದಾದರೆ, ಅಕ್ಕಿಯ ಮೇಲ್ಪದರದಲ್ಲಿ ಬಿ ಜೀವಸತ್ವ ಹೆಚ್ಚಾಗಿರುತ್ತದೆ. ಸೊ ಅಕ್ಕಿಯ ಮೇಲ್ಪದರದಲ್ಲಿ ಯಾವ ಜೀವಸತ್ವ ಹೆಚ್ಚಾಗಿರುತ್ತದೆ ಅಂತಲೂ ಪ್ರಶ್ನೆ ಕೇಳ್ಬೋದು. ಸೊ ಅಕ್ಕಿಯ ಮೇಲ್ಪದರದಲ್ಲಿ ಡ್ಯಾಶ್ ಜೀವಸತ್ವ ಹೆಚ್ಚಾಗಿರುತ್ತದೆ ಅಂತ ಹೇಳಿಕೊಟ್ಟು ಕೆಳಗಡೆ ಬಿ ಜೀವಸತ್ವ, ಎ ಜೀವಸತ್ವ, ಸಿ ಜೀವಸತ್ವ, ಡಿ ಜೀವಸತ್ವ ಅಂತ ಹೇಳಿ ಕೊಡ್ಬೋದು. ಸೊ ಆವಾಗ ನಾವು ಓದಿದ್ರೆ ಮಾತ್ರ ಆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಅಕ್ಕಿಯ ಮೇಲ್ಪದರದಲ್ಲಿ ಬಿ ಜೀವಸತ್ವ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ, ಒಂದು ಸೇಬು ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳು 2 ಬಾಳೆಹಣ್ಣಿನಲ್ಲಿ ಅಥವಾ 5 ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಇರುತ್ತದೆ. ಒಂದು ಸೇಬಿಗೆ ಈಕ್ವಲ್ ಅಂದರೆ 2 ಬಾಳೆಹಣ್ಣು ಹಾಗೂ 5 ಬೆಟ್ಟದ ನೆಲ್ಲಿಕಾಯಿ. ನೆಕ್ಸ್ಟು ಪಾಠ 10 ವಸತಿ ವೈವಿಧ್ಯ. ಸೊ ಪಾಠ 10 ವಸತಿ ವೈವಿಧ್ಯ. ಸೊ ಈ ಒಂದು ಲೆಸನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಮೊದಲನೇದಾಗಿ ಪ್ರಪಂಚದ ಅತ್ಯಂತ ಎತ್ತರದ ಕಟ್ಟಡ ಯಾವುದು ಅಂತ ಹೇಳಿ ಕೇಳ್ಬೋದು. ಸೊ ಪ್ರಪಂಚದ ಅತ್ಯಂತ ಎತ್ತರವಾದ ಕಟ್ಟಡ ಯಾವುದು ಅಂದರೆ ಬುರ್ಜ್ ಖಲೀಫಾ. ಸೊ ಪ್ರಪಂಚದ ಅತ್ಯಂತ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ. ಇದು ಎಲ್ಲಿ ಕಂಡು ಬರುತ್ತದೆ ಅಂದರೆ ದುಬೈನಲ್ಲಿದೆ. ಸೊ ಪ್ರಪಂಚದ ಅತ್ಯಂತ ಎತ್ತರವಾದ ಕಟ್ಟಡ ಯಾವುದು ಅಂತ ಹೇಳಿ ಕೇಳಿದ್ರೆ ಬುರ್ಜ್ ಖಲೀಫಾ. ಅದು ಕಂಡುಬರುವುದು ದುಬೈನಲ್ಲಿ. ನೆಕ್ಸ್ಟ್ 2ನೇ ಪಾಯಿಂಟ್ ನೋಡೋದಾದರೆ, ಭಾರತದಲ್ಲಿ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ ಯಾವುದು ಅಂದರೆ ಮುಂಬೈನ ಧಾರಾವಿ. ಸೊ ಭಾರತದಲ್ಲಿ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ ಯಾವುದು ಅಂದರೆ ಮುಂಬೈನ ಧಾರಾವಿ. ಸೊ ಇದನ್ನು ನಾವು ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಅಂಥೇಳಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಲಕ್ಷಾನುಲಕ್ಷ ಇರುವೆಗಳು ವಾಸಿಸುವಂತಹ ಗೂಡಿಗೆ ಏನಂತೇಳಿ ಕರೀತಾರಂತನೂ ಕೂಡ ಪ್ರಶ್ನೆ ಕೇಳ್ಬೋದು. ಸೊ ಲಕ್ಷಾನುಲಕ್ಷ ಇರುವೆಗಳು ವಾಸಿಸುವಂತಹ ಗೂಡಿಗೆ ನಾವು ಮಹಾಗೂಡು ಎಂದು ಕರೆಯುತ್ತಾರೆ. ನೆಕ್ಸ್ಟು 11ನೇ ಪಾಠ ಕಸರಸ. ಸೊ 11ನೇ ಲೆಸನ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋದಾದರೆ, ಮೊದಲನೇ ಪ್ರಶ್ನೆ ಪುನರ್ಬಳಕೆ ಎಂದರೇನು. ಸೊ ಪುನರ್ಬಳಕೆ ಎಂದರೇನು ಅಂಥೇಳಿ ಕೂಡ ಪ್ರಶ್ನೆ ಕೇಳ್ಬೋದು. ಸೊ ಪುನರ್ಬಳಕೆ ಎಂದರೆ ಬಳಸಿದ ಹಲವಾರು ವಸ್ತುಗಳನ್ನು ಮತ್ತೊಮ್ಮೆ ಬಳಸುವುದು. ಸೊ ಬಳಸಿದಂತಹ ಹಲವಾರು ವಸ್ತುಗಳನ್ನು ಮತ್ತೊಮ್ಮೆ ಬಳಸುವುದಕ್ಕೆ ಪುನರ್ಬಳಕೆ ಅಂಥೇಳಿ ಕರೆಯಲಾಗುತ್ತದೆ. ಇನ್ನು 2ನೇ ಪ್ರಶ್ನೆ ಪುನರಾವರ್ತನೆ ಎಂದರೆ ಏನು ಅಂತಲೂ ಕೇಳ್ಬೋದು. ಸೊ ಪುನರಾವರ್ತನೆ ಎಂದರೆ ಪ್ಲಾಸ್ಟಿಕ್, ಗಾಜು, ಕಾಗದಗಳನ್ನು ಮತ್ತೆ ಬಳಸಿ ಹೊಸ ವಸ್ತುಗಳನ್ನಾಗಿ ತಯಾರಿಸುವುದು. ನೆಕ್ಸ್ಟ್ ಪಾಯಿಂಟು, ಭಾರತದಲ್ಲಿ ಉತ್ಪತ್ತಿಯಾಗುವ ಘನದ ಕಸದ 100 ಭಾಗದಲ್ಲಿ ಸುಮಾರು 75ರಿಂದ 80 ಭಾಗವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಬಳಸಬಹುದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ, ಪ್ರತಿ ವರ್ಷ ಅಸಂಖ್ಯಾತ ಕಡಲ ಜೀವಿಗಳು ಪ್ಲಾಸ್ಟಿಕ್ ಕಸದಿಂದ
ರೋಗಗಳಿಂದ ಸಾಯುತ್ತವೆ. 5ನೇ ಪಾಯಿಂಟು, ಎಸೆದ ಹತ್ತಿಯ ಬಟ್ಟೆ 1 ತಿಂಗಳಲ್ಲಿ ಕೊಳೆತರೆ ನೈಲಾನ್ ಬಟ್ಟೆಗಳು 500ರಿಂದ 600 ವರ್ಷಗಳಲ್ಲಿ ಕೊಳೆಯುತ್ತವೆ. ನೆಕ್ಸ್ಟ್ ಪಾಠ 12, ನಕ್ಷೆ ಕಲಿದಾರಿ ತಿಳಿ. ಸೊ ನಕ್ಷೆ ಕಲಿದಾರಿ ತಿಳಿ ಅನ್ನುವಂಥ ಲೆಸನ್ ಮೇಲೆ ಬರುವಂತಹ ಪ್ರಮುಖ ಪಾಯಿಂಟ್ ನೋಡೋದಾದರೆ, ಮೊಟ್ಟ ಮೊದಲು ನಕ್ಷೆಗಳನ್ನು ಈಜಿಪ್ತಿನ ರಾಜರು ತಮ್ಮ ಆಳ್ವಿಕೆಯಲ್ಲಿರುವಂತಹ ಪ್ರದೇಶಗಳನ್ನು ತಿಳಿಸಲು ರಚಿಸಿದ್ದರು. ಸೊ ಮೊಟ್ಟ ಮೊದಲು ನಕ್ಷೆಗಳನ್ನು ಎಲ್ಲಿ ಬಳಸಲಾಗಿತ್ತು ಅಂದರೆ ಈಜಿಪ್ತಿನಲ್ಲಿ ಬಳಸಲಾಗಿತ್ತು. ಆ ಈಜಿಪ್ತಿನ ರಾಜರು ತಮ್ಮ ಆಳ್ವಿಕೆಯಲ್ಲಿರುವಂತಹ ಪ್ರದೇಶಗಳನ್ನು ತಿಳಿಯಲು ರಚಿಸಿದ್ದರು. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಮೊಟ್ಟ ಮೊದಲು ಭೂಮಿಯ ನಕ್ಷೆ ಗ್ರೀಕ್ ದೇಶದವರು. ಯಾವ ದೇಶದವರು? ಗ್ರೀಕ್ ದೇಶದವರು ಕ್ರಿಸ್ತಪೂರ್ವ 540ರಲ್ಲಿ ರಚಿಸಿದ್ದರು. ಸೊ ಮೊಟ್ಟ ಮೊದಲ ಭೂಮಿಯ ನಕ್ಷೆಯನ್ನು ರಚಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಸೊ ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಗ್ರೀಕ್ ದೇಶದವರು. ಎಷ್ಟರಲ್ಲಿ ಅಂದರೆ ಕ್ರಿಸ್ತಪೂರ್ವ 540ರಲ್ಲಿ ರಚಿಸಿದ್ದರು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಫ್ರೆಂಡ್ಸ್ 4ನೇ ತರಗತಿಯ ಭಾಗ 1ರಲ್ಲಿ ಬರುವಂತಹ 12 ಅಧ್ಯಾಯಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಒಂದೇ ಒಂದು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತಲುಪಿಸುವಂತಹ ಕ್ರಿಯೆಯನ್ನು ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಖಂಡಿತ ನಿಮಗೆ TETಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ, ಹಾಗೂ ತಪ್ಪದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.